ಬಡಗು ತಂಡದ ಆಟಗಾರ 07 ಆಟಗಾರ ಜರ್ಸಿ ನಂಬರ್ 8 ಲಕ್ಕೋಡಿ ತಂಡದ ಆಟಗಾರನ. ಇದರಿಂದ ಯಾವುದೇ ಲಕ್ಕೋಡಿ ತಂಡಕ್ಕೆ ಖಾತೆ ಓಪನ್ ಆಗಿರುವುದಿಲ್ಲ. ನೋಡೋಣ ಈ ಉಪಧಾನಿಗ ಯಾವ ರೀತಿಯಾಗಿ ತಮ್ಮ ತಂಡಕ್ಕೆ ಖಾತೆಯನ್ನ ಓಪನ್ ಮಾಡ್ತಾರೆ ಎಂಬುದನ್ನು ಕಾಣಬಹುದು. ಉತ್ತಮವಾಗಿ ಮುತ್ತುವರ್ಗಾಯ ಮಾಡಲು ಹೋಗಿ ವಿಫಲರಾಗಿದ್ದ ತಂಡಕ್ಕೆ 1 ರನ್ಗಳ ಸೇರ್ಪಡೆ ಖಾತೆ ಓಪನ್ ಆಗಿದೆ ಲಕ್ಕೋಡಿ ತಂಡದ ಆಟಗಾರರಿಗೆ. ಜರ್ಸಿ ನಂಬರ್ 77 ಜರ್ಸಿ ನಂಬರ್ 77 ಬಡದೂರು ತಂಡದ ಆಟಗಾರ. ನೋಡೋಣ ಯಾವ ರೀತಿಯಾಗಿ ನಿಯಮಾವಳಿಗಳು ಪ್ರೋ ಕಬಡ್ಡಿಯ ನಿಯಮಾವಳಿಗಳನ್ನ ಅನುಸರಿಸಿ ಇನ್ನು ಮುಂದಿನ ಪಂದ್ಯಗಳು ನಡೆಯುತ್ತವೆ. ಅದರಿಂದಾಗಿ ಎರಡೂ ತಂಡದ ಆಟಗಾರರು ಗಮನಿಸಬೇಕು. Third right, ball right for Bardur. Ball right, Bardur. ಅದ್ಭುತವಾಗಿ ದೂರದ ರೈಡನ್ನು ಯಶಸ್ವಿ ಮಾಡಿದ್ದಾರೆ ಬರ್ದೂರು ತಂಡದ ಆಟಗಾರರು. ಜರ್ಸಿ ನಂಬರ್ 8 ಲಕ್ಕೋಡಿ ತಂಡದ ಆಟಗಾರರು. ಜರ್ಸಿ ನಂಬರ್ 8 ಸ್ವಲ್ಪ ಸರಿಪ. ಅದ್ಭುತವಾದ ಆಟ. ಎರಡೂ ಕೂಡ ಸಮಬಲದ ನಾಯಕತ್ವದಲ್ಲಿ ಸಮಬಲದ, ಅದಕ್ಕೆ ಹೇಳೋದು ಟೈಮಿಂಗ್. ಮುತ್ತು ಅವರು ಅತ್ಯದ್ಭುತವಾದ ರೈಡ್ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮವಾದ ರೈಡರಾಗಿ ಮುಗಿಸಿಕೊಂಡಿದ್ದಾರೆ. ಬಡಗು ತಂಡಕ್ಕೆ ವಿಜಯಲಕ್ಷ್ಮಿ ಹೊಡೆಯುವಂತೆ ಮಾಡಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ಉತ್ತಮವಾದ ಒಂದು ವಿಕೆಟನ್ನ ಕ್ಯಾಚ್ ಮಾಡಿ ಹೊಂದಿದ್ದಾರೆ. ಮತ್ತು ಜರ್ಸಿ ನಂಬರ್ 4 ಲಕ್ಕೋಡಿ ತಂಡದ ಆಟಗಾರರ ಜರ್ಸಿ ನಂಬರ್ 4. ನೋಡೋಣ ಅವರು ಯಾವ ರೀತಿಯಾಗಿ ತಂಡಕ್ಕೆ ಒಂದು ಆಸರೆ ಆಗ್ತಾರೆ ಅನ್ನೋದು ಕಾದೋಡುವ. ಅದ್ಭುತವಾದ ಆಟ, ರೋಮಾಂಚನಕಾರಿಯಾದ ಆಟ, ಅತ್ಯದ್ಭುತವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರು. ಪಾಯಿಂಟ್ ಫಾರ್ ಲಕ್ಕೋಡಿ. ಮತ್ತೊಮ್ಮೆ ಅವರು ಬರ್ದೂರು ತಂಡದ ಪರವಾಗಿ ಅದ್ಭುತವಾದ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಯಾವ ರೀತಿಯಾಗಿ ತಂಡಕ್ಕೆ ಸಹಕರಿಸ್ತಾರೆ ಎಂಬುದನ್ನು ಅದ್ಭುತವಾದ ಒಂದು ಅತ್ಯುತ್ತಮವಾದ ಕ್ಯಾಚ್ ಮಾಡಿದ್ದಾರೆ ಲಕ್ಕೋಡಿ ತಂಡದ ಆಟಗಾರರು. ಹಾಕುವ ವೇಟ್ 08 ಮತ್ತೊಮ್ಮೆ ಲಕ್ಕೋಡಿ. ಮತ್ತೊಮ್ಮೆ 08 ಲಕ್ಕೋಡಿ. ಸ್ವಲ್ಪ ಗ್ರೌಂಡ್ ಇಂದ ಸ್ವಲ್ಪ ಆಚೆ ಇರಬೇಕು. ಲೈನ್ ಅಂಪೈರ್ ಸ್ವಲ್ಪ ಅವ್ರನ್ನ ಕೊಳಕ್ ಹೋದ್ರಿ. ಅವ್ರಿಗೆ ವಿಕೆಟ್ ಆದಂತಾರ. ನೀವೆಲ್ಲ ಸ್ವಲ್ಪ ಸೈಡ್ ಸರಿ. ಓಹೋ, ಒಳ್ಳೆ ಬರ್ದೂರು ಟೀಮಿಂದ ಒಳ್ಳೆ ಹಿಡಿತ. ಮತ್ತೊಂದು ಜೀವ. ಲೀಡರ್ ಔಟ್. ಜರ್ಸಿ ನಂಬರ್ 77 ಟೈಮ್ ಔಟ್ ಫಾರ್ ಬರ್ದೂರು. ಜರ್ಸಿ ನಂಬರ್ 04 ಲಕ್ಕೋಡಿ ತಂಡದ ದೈತ್ಯ ಆಟಗಾರ.
ಅದ್ಭುತವಾದ ಆಟಗಾರ, ಅದ್ಭುತವಾಗಿ ಆಟವನ್ನು ಆಡುತ್ತಾ ಜೊತೆಗೆ ತಂಡಕ್ಕೆ ಆಶ್ರಯ ಉತ್ತಮವಾದ ಕ್ಯಾಚ್ ಮಾಡಿದ್ದಾರೆ. ಅಷ್ಟೇ ಉತ್ತಮವಾಗಿ ತಂಡವು ಕೂಡ ಸಹಕರಿಸಿದೆ. ಇದರಿಂದ ತಂಡಕ್ಕೆ 1 ಅಂಕಗಳು. ಜೆರ್ಸಿ ನಂಬರ್ 07 ಬರಗೂರು ತಂಡದ ಆಟಗಾರ, ಅವರು ಕೂಡ ಅತ್ಯುತ್ತಮವಾದ ರೈಡರ್ ಆಗಿದ್ದು ಅತ್ಯುತ್ತಮವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಾಗಿ ತಂಡಕ್ಕೆ ಆಸರೆ ಆಗ್ತಾರೆ ಎಂದು ಕಾದು ನೋಡುವ. ಈ ಮಂಜಿನ ವಾತಾವರಣದಲ್ಲಿ ಬೆಚ್ಚಗಿನ ಕಬಡ್ಡಿ ಆಟ ಮುತ್ತಣ್ಣ ದಾಳಿಯಲ್ಲಿ ಕಾದು ನೋಡೋಣ ಗೆಲುವು ಯಾರ ಮಂಡಳಿಗೆ ಎಂದು. ಮುಕ್ತಾಯದ ಘಟ್ಟದ ದಾಳಿಯಲ್ಲಿ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಮಾಡು ಇಲ್ಲವೇ ಮಡಿ, ನೋಡೋಣ ಏನಾಗುತ್ತದೆ ಎಂದು. ಗಾಳಿಯಲ್ಲಿ ನಂಬರ್ 4 ಬರದೂರ್ ಆಟಗಾರ, ಅನುಭವಿ ಆಟಗಾರ ಮುತ್ತು ಮರಳಿ ಬರುತ್ತಾ ಮುತ್ತು, ನೋಡೋಣ. ಉತ್ತಮ ಹಿಡಿತ, ಮತ್ತೊಂದು ಅಂಕ ನಕುಂಡಿ ತಂಡಕ್ಕೆ. ತಡ್ರಿ, ಮಾಡು ಇಲ್ಲವೇ ಮಡಿ, ಕಾದು ನೋಡೋಣ. ತೊಡೆ ತಟ್ಟು ಪಾಯಿಂಟ್ ತೆಗಿತಾನೋ ಇಲ್ಲವೋ ಎಂದು. ಉತ್ತಮ ಹಿಡಿತ, ಬಲಿಷ್ಠರ ನಡುವಿನ ಕಾಳಗ, ಯಾರ ಮಂಡಳಿಗೆ ಗೆಲುವು ಎಂದು ಕಾದು ನೋಡೋಣ. ಮತ್ತೊಮ್ಮೆ ದಾಳಿಯಲ್ಲಿ ಬರದೂರ್ ಹಿರಿಯ ಆಟಗಾರ ಡಬಲ್ 7 ಉತ್ತಮ ದಾಳಿಗಾರ, ಅತ್ಯುತ್ತಮ ಪಾದಚಲನೆಯನ್ನು ಹೊಂದಿರುವ ಆಟಗಾರ. ನೋಡೋಣ ಏನಾಗುತ್ತದೆ ಎಂದು. ಉತ್ತಮ ದಾಳಿಗಾರ ನಂಬರ್ 1 ಐತಿಹಾಸಿಕ ಲಕ್ಕುಂಡಿ ತಂಡದ ಆಟಗಾರ. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್, ಕೊನೆಯ 3 ನಿಮಿಷದ ಆಟ. ಟೈಮ್ ಔಟ್ ಓವರ್. ದಾಳಿಯಲ್ಲಿ ನಂಬರ್ 7 ಬರ್ದೂರ್ ಆಟಗಾರ. ಏನಾಗುತ್ತದೆ ಎಂದು ಕಾದು ನೋಡೋಣ. ಅತಿ ತೀಕ್ಷ್ಣವಾಗಿ ನಿರ್ಣಾಯಕರು ನಿರ್ಣಯವನ್ನು ನೀಡುತ್ತಾ ಇದ್ದಾರೆ. ಎಲ್ಲ ಪ್ರೇಕ್ಷಕರು ನಿರ್ಣಾಯಕರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಔಟ್ ಆಫ್ ಕೋರ್ಟ್, ರೀಡ್ ಔಟ್, ಹೊರಗಡೆಯಿಂದ ಬಂದಿರಿ. ಔಟಿಂಗ್ ಥರ್ಡ್ ರೇಡ್ ತಮ್ಮ ಥರ್ಡ್ ರೇಡ್. ಇಲ್ಲಿ ಕೌಂಟರ್ ಅದ್ರ ಅದಕ್ಕಂತೇಳಿ ಇಲ್ಲಿ ಕಿರಣ ಉತ್ತಮ ಆಟ. 5 ಅಂಕಗಳು. ಉತ್ತಮ ಪ್ರಯತ್ನ ವಿಫಲವಾಯಿತು. ಇಲ್ಲ ಟೈಮ್ ಔಟ್. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಬರ್ದೂರ್. 5 ಅಂಕಗಳ ತಂಡಕ್ಕೆ ನೀಡಿ ಅತ್ಯದ್ಭುತವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ ಮುತ್ತೂರು. ನೋಡೋಣ ಲಕ್ಕುಂಡಿ ತಂಡದ ಆಟಗಾರರು ಯಾವ ರೀತಿಯಾಗಿ ತಮ್ಮ ತಂಡವನ್ನು ಜಯಶೈಲತೆ ಕಾಣಿಸ್ತಾರೆ ಎಂದು ನಾವು ಕಾಣಬಹುದು. ಇನ್ನು ಕೇವಲ 2 ನಿಮಿಷ. ಅದ್ಭುತವಾದ ಕ್ಯಾಚ್. ಸಾರಿ ಬೋತೋನ್ ಮುತ್ತೂರು ಆಗಲಿನ ರೇಡ್ನಲ್ಲಿ
5 ಅಂಕಗಳನ್ನ ತಂಡಕ್ಕೆ ನೀಡಿ ಆಲ್ಔಟ್ ಮಾಡಿದ್ದಾರೆ ಲಕ್ಕುಂಡಿ ತಂಡವನ್ನ. ಅದ್ಭುತವಾದ ಪ್ರದರ್ಶನ, ಅಷ್ಟೇ ಅದ್ಭುತವಾದ ಒಂದು ಮತ್ತೊಂದು ತಡೆಗಟ್ಟುವುದರ ಮೂಲಕ ಅಂಕವನ್ನು ಪಡೆದಿದ್ದಾರೆ. ಇನ್ನು ಕೇವಲ ಒಂದೇ ಒಂದು ನಿಮಿಷದ ಆಟ ಬಾಕಿ ಇದೆ. ಎರಡು ತಂಡದ ಆಟಗಾರರು ಗಮನಿಸಬೇಕು. ಕೇವಲ 1 ನಿಮಿಷದ ಆಟದಲ್ಲಿ ಕೂಡ ವಿಜಯಲಕ್ಷ್ಮಿಯನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾರೆ. ಆಟಗಾರರ ಗಮನಕ್ಕೆ, ಕ್ಯಾಚ್ ಮಾಡಿದ ತಕ್ಷಣ ಪ್ಲೇಯರ್ ಬಿಟ್ಬಿಡ್ರಿ. ವಿಸಿಲ್ ಬಂತಂದ್ರ ಆಟಗಾರನ ಕೈ ಬಿಡ್ರಿ. ನೆಕ್ಸ್ಟ್ ಪಂದ್ಯ ರೋಚಕ ಪಂದ್ಯ. SBSGB ಅಂತರ್ಬಂತರ್ ವರ್ಸಸ್ ಗವಿಶ್ರೀ ಹಟ್ಟಿ. ಇದರಿಂದ ಸೆಮಿಫೈನಲ್